ಹಬ್ಬದ ದಿನನೂ ಕೈಲಿ ಬಳೆ ಇರಲ್ಲ ಅಂದರೆ ಚೆನ್ನಾಗಿರಲ್ಲ. ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ಆಫೀಸ್ ಇತ್ತು ನಮಗೆ. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಈಸಿ ಬೆಸ್ಟ್ ಅಲ್ಲ. ಸೊ ಅದರಿಂದ ರೆಡಿ ಆಗಿಬಿಟ್ಟೋದು. ಇವತ್ತು ಬಸ್ ಮಿಸ್. ಬರೀ ಇಂಥದೆಯಾ? ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಆ ಬಸ್ ಅವರು ತುಂಬ ಬೇಗನೆ ಓಡೋ ಡ್ರೈವರನ್ನು ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ನಾನು ನಾರ್ಮಲಾಗಿ ಹೋಗೋ ಟೈಮಿಂಗ್ಸಿಗೇ ಹೋದರು. ಸೊ ಅದಾದಮೇಲಿಂದ ಬಸ್ ಮಿಸ್ ಆಯಿತು ಅಲ್ಲಿ. ಅದಾದಮೇಲೆ ಗದ್ಯ ಬಸ್ಸೇ ಗತಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಳ್ಕೊಂಡು ನಡ್ಕೊಂಡ್ರೆ ನಮ್ಮ ಆಫೀಸಿನ ಅಷ್ಟು ದೂರ ಆಗಿದೆ. ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಹೌದು ಹೌದು. ಸೊ ಆದ್ರೆ ಆಗಲಿ ಇನ್ನೇನು ಮಾಡೋದು, ಹಬ್ಬದ ದಿನ ಲೇಟಾಗಿ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ನಡ್ಕೊಂಡೋದೆ. 5 minutes ಲೇಟ್ ಅಷ್ಟೇ. ಸೊ ನಮ್ಮ ಅಮ್ಮ ಕೊಟ್ಟೆ ಚಿತ್ರಾನ್ನ ತಿನ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಗಡೆ ಬಂದರೆ ಹಬ್ಬದ ದಿನ ಕೈಗೊಂದು ಬಳೆ ಇರಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಳೆ ಹಾಕ್ಕೊಂಡಿದ್ನಲ್ಲ ಅಂತ ಹಂಗೆ ಪೋಸ್ ಕೊಟ್ಟು ಫೋಟೋ ತೊಗೊತಾ ಇದ್ದೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನನ್ನ ಇಯರಿಂಗ್ಸು, ನನ್ನ ಬಳೆ ಎಲ್ಲ. ಸೊ ಆಫೀಸ್ ಮುಗಿಸ್ಕೊಂಡು ಬಸ್ ಸ್ಟಾಪ್ಗೆ ಹೋದ್ರೆ ಇವತ್ತು ಹಬ್ಬ ಇರೋದ್ರಿಂದ ಜನ ಅಷ್ಟೊಂದು ಯಾರು ಜಾಸ್ತಿ ಇರಲಿಲ್ಲ. ಆಲ್ಮೋಸ್ಟ್ ಸ್ವಲ್ಪ CBS ಖಾಲಿನೇ ಇತ್ತು. ಬಟ್ ಜನ ಯಾವತ್ತೂ ಕಮ್ಮಿ ಆಗಲ್ಲ ಅಲ್ಲ. ಸೊ ವೆಯ್ಟ್. ಸೊ ಅದಾದಮೇಲಿಂದ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಗಣೇಶ ಹಬ್ಬಕ್ಕೆ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ, ದಸರಾ ಅರ್ಥ ಬರ್ತಿದೆ ಅಂತ ಲೈಟಿಂಗ್ಸ್ ಹಾಕಿದ್ದಾರೆ ಗೊತ್ತಿಲ್ಲ. ಮನೆಗೆ ಬಂದಮೇಲೆ ನಮ್ಮ ಅಮ್ಮನ ಹತ್ರ ಮುಸುಂಬಿ ಜ್ಯೂಸ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಕುಡ್ದೆ. ಸೊ ಅದಾದಮೇಲಿಂದ ಒಂದು ಒಡವೆ ಸೆಟ್ ತೊಗೊಂಡಿದ್ದೆ. ಅದು ತುಂಬ ಕ್ಯೂಟಾಗಿತ್ತು, ಯಾಕಂದರೆ ನಾಳೆ ಹಾಕ್ಕೊಬೇಕಂತ. ಸೊ ಸ್ವೀಟ್ ಕೊಟ್ಟರು, ಅದನ್ನ ತಿಂತಾ ಇದ್ದೆ. ನಿಮ್ಮನ್ನ ತಡೆದಿರುವವರು ಯಾರು? ಸೊ ಸ್ವೀಟ್ ತಿನ್ಕೊಂಡು ಕೂತಿರ್ಬೇಕಾದ್ರೆ ಟಿ ವಿಲಿ ನಮ್ಮ ಬಾಸ್ ಸಾಂಗ್ ಬರ್ತಿತ್ತು.